ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗಳು ಕಾಂಟ್ರವರ್ಷಿಯಲ್ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟು ವಿಶೇಷವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಅರಣ್ಯ ಮತ್ತು ಭೂಗಳ್ಳರಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳಿರ್ತವೆ. ಸಾಮಾನ್ಯವಾಗಿ ನಾನು ಕಳೆದ ಒಂದು 30-35 ವರ್ಷಗಳಿಂದ ನಾನು ಸ್ಟಡಿ ಮಾಡಿದ್ದೀನಿ. ಇದರ ಪ್ರಶ್ನೆಗಳು ಹೆಚ್ಚಿರುತ್ತೆ. ಭೂಗಳ್ತನ, ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರಿ ಇಲಾಖೆ, ಈ ಇಲಾಖೆಗಳ ಕರ್ಮಕಾಂಡಗಳ ಪ್ರಶ್ನೆಗಳು ಹೆಚ್ಚಾಗಿರ್ತವೆ. ಹೀಗಾಗಿ ಆ ಪ್ರಶ್ನೆಗಳಿಗೆ ಚುಕ್ಕಿ ಗುರುತಿಲ್ಲದ ತಾನೇ ಹೌಸಲ್ಲಿ ಪ್ರೆಸೆಂಟ್ ಮಾಡೋದು, ಡಿಸ್ಕಷನ್ಗೆ ಬರಲ್ಲ. ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗಳು ಹೌಸಲ್ಲಿ ಚರ್ಚೆಗೆ ಬರಲ್ಲ, ಹೌಸಲ್ಲಿ ಪ್ರೆಸೆಂಟ್ ಆಗ್ತಾವಷ್ಟೇ. ಸದನದಲ್ಲಿ ಚುಕ್ಕಿ ಗುರುತಿದ ಪ್ರಶ್ನೆಗಳನ್ನು ಅಂಗೀಕರಿಸಲಾಗಿದೆ, ಯಾರೋ ಒಬ್ಬ ಮಂತ್ರಿ ಪ್ರೆಸೆಂಟ್ ಮಾಡ್ತಾನೆ. ಆ ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಹೌಸಲ್ಲಿ ಚರ್ಚೆಗೆ ಬರಲ್ಲ, ಏನೋ ಒಂದು ಉತ್ತರ ಕೊಟ್ಕೋಬಹುದು. ಆದರೂ ಕೊಟ್ಟಿಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ಸಚಿವರ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇವರಿಗೆ ಚಾಟಿ ಅಂದ್ರೆ ಸರ್, ಸರ್ಕಾರ ಅಂದ್ರೆ ಇಟ್ಸ್ ನಾಟ್ ಅ ಸೀರಿಯಸ್ ಥಿಂಗ್ ಟು ಡೂ. ಯಾಕೆಂದ್ರೆ ಸರ್, ವಿಧಾನಸೌಧ ಅನ್ನೋದು, ವಿಧಾನಸೌಧದ ಒಳಗಡೆ ನಡೆಯುವಂತ ಕಾರ್ಯಕಲಾಪಗಳು ಅನ್ನೋದು ಆನ್ ರೆಕಾರ್ಡ್ ಆಗುವಂತದ್ದು ಸರ್. ಅದು ಹೊಣೆ ಯಾರು ಅಂದ್ರೆ ಸ್ಪೀಕರ್ ಆಗ್ತಾರೆ. ಉತ್ತರವನ್ನ ಶಾಸಕರಿಗೆ ತರಿಸ್ಕೊಡೋ ಜವಾಬ್ದಾರಿ ಸ್ಪೀಕರ್ದಾಗುತ್ತೆ. ಇವರು ಮಾಡಿದ ತಪ್ಪಿಗೋಸ್ಕರ ಸ್ಪೀಕರು ಅಲ್ಲಿ ಕೈ ಚೆಲ್ಲಿ ಇರುಸು ಮುರುಸನ್ನ ಅನುಭವಿಸ್ಬೇಕಾಗುತ್ತೆ. ಉತ್ತರ ಸಚಿವರಿಗೆ ಹೇಳಿ ತರಿಸ್ಬೇಕಾಗಿರೋರು ಸ್ಪೀಕರು ಮತ್ತು ಮುಖ್ಯಮಂತ್ರಿ ಜವಾಬ್ದಾರಿ ಆಗಬೇಕಾದ ಸಚಿವರ ಮುಖ್ಯಸ್ಥರು ಯಾರು? CM. ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಹೋದರೆ, ಆಫೀಸರ್ಸ್ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಹೋದರೆ ಮುಖ್ಯಮಂತ್ರಿ ಹೊಣೆ ಆಗಬೇಕಾಗುತ್ತೆ. ಬಿಕಾಸ್ ಹಿ ಈಸ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್.